ನಿರ್ದೇಶನಗಳೇನಿದೆ ಅವುಗಳೆಲ್ಲವನ್ನು ಗಮನದಲ್ಲಿ ಇಟ್ಕೊಂಡು ನೀವು ಕನಿಷ್ಠ ವೇತನ ಜಾರಿ ಮಾಡ್ಬೇಕಂತ ಹೇಳ್ಬಿಟ್ಟು ಹೈಕೋರ್ಟ್ ರಾಜ್ಯ ಸರ್ಕಾರಕ್ಕೆ ಸೂಚನೆ ಕೊಟ್ಟು 2 ವರ್ಷ ಕಳೆದು ಸಹ ಇನ್ನೂ ಮಿನಿಮಮ್ ಏಜ್ ಫೈನಲ್ ನೋಟಿಫಿಕೇಶನ್ ಮಾಡ್ಲಿಕ್ಕೆ ಆಗಿಲ್ಲ. ಅದೇ ಸಂದರ್ಭದಲ್ಲಿ ಮೊನ್ನೆ ಒಂದು ತಿಂಗಳ ಹಿಂದ್ಗಡೆ ನಮ್ಮ ಸಣ್ಣ ಕೈಗಾರಿಕೆಗಳ ಒಂದು ಸಂಘ ಮಾಡ್ಕೊಂಡವ್ರೆ, ಸಣ್ಣ ಕೈಗಾರಿಕೆಗಳು. ಅವರು ಡಿ.ಕೆ. ಶಿವಕುಮಾರ್ ಕರೆಸ್ಬಿಟ್ಟು ಈ ಮಿನಿಮಮ್ ಏಜ್ ಏನಾದ್ರು ಜಾರಿ ಆಗ್ಬಿಟ್ರೆ ಸಣ್ಣ ಕೈಗಾರಿಕೆಗಳಿಗೆ ದೊಡ್ಡ ಪ್ರಮಾಣದಲ್ಲಿ ನಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಅವಳನ್ನ ತಡೆ ಹಿಡಿಬೇಕಂತ ಹೇಳ್ಬಿಟ್ಟು ಮಾತಾಡ್ತಾರೆ. ಡಿ.ಕೆ. ಶಿವಕುಮಾರ್ ಹೇಳ್ತಾರೆ ಇದು ಕ್ಯಾಬಿನೆಟ್ ಬರ್ಲಿ, ಅದು ಪಾಸ್ ಆಗದಿರ ನಾನು ನೋಡ್ಕೊಂತೀನಿ ಅಂತ ಹೇಳ್ತಾರೆ. ಅಂದ್ರೆ ನಿಮ್ಗೂ ಅದು ಅನ್ವಯಿಸುತ್ತೆ. ಡಿ.ಕೆ. ಶಿವಕುಮಾರ್ ಹೇಳ್ತಾರಲ್ಲ, ಅದು ಪಾಸ್ ಆಗದಿರ ನೋಡ್ಕೊಂತೀನಿ, ನಿಮ್ಗೂ ಅನ್ವಯಿಸುತ್ತೆ. ಅಲ್ಲಿ ಹೇಳಿರುವಂತ ಒಂದು 20,000 ಚಿಲ್ಲರೆ ಅಷ್ಟೇ. ಅದು ಸುಪ್ರೀಂ ಕೋರ್ಟ್ ಒಂದಷ್ಟು ಪರವಾಗಿಲ್ಲ ಅಷ್ಟೇ. ಅದು CIT ಹೇಳುವಂತ ನಿಟ್ಟಿನಲ್ಲಿ 36,000 ಇಲ್ಲ. ಅದೇ ನಮ್ಮ ಹೋರಾಟಗಳನ್ನ ಇನ್ನಷ್ಟು ತೀವ್ರಗೊಳಿಸಬೇಕಾಗಿದೆ. ಈಗ ನಾವು ಬೆಂಗಳೂರಿಗೆ ಹೋಗಿ ಮನವಿ ಪತ್ರ ಕೊಟ್ಟು ವಾಪಸ್ ಬರ್ತಾ ಇದ್ರಿ, ಅದು ಸಾಲದು. 1 ದಿನ 2 ದಿನ 3 ದಿನ ಅಲ್ಲೇ ಕೂತು ಮಿನಿಮಮ್ ಏಜ್ ಇರ್ಬೋದು, ಇತರ ಸೌಲಭ್ಯಗಳ ಕೊಡೋ ತನಕ ನಾವು ಎದ್ದೋಗ್ಬಾರ್ದು. ಆ ನಿಟ್ಟಿನಲ್ಲಿ ಹೋರಾಟ ಮಾಡಿದ್ರೆ ಸಹ ನಾವೊಂದಷ್ಟು ಬೇಡಿಕೆಗಳನ್ನ ತಕ್ಷಣ ಬಗೆಹರಿಸಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದನ್ನ ನಾವು ಅರ್ಥ ಮಾಡ್ಕೋಬೇಕು. ಅದ್ರ ಜೊತೆಗೆ ಈಗ ಕೇಂದ್ರ ಸರ್ಕಾರ ಕಾರ್ಮಿಕಕ್ಕಾಗಿಲ್ಲ, ಈ ದೇಶದ ಕಾರ್ಮಿಕ ವರ್ಗ ಅವುಗಳನ್ನು ಜಾರಿ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಹೋರಾಟ ಮಾಡ್ತಾ ಇದ್ದಾರೆ. ಹಾಗಾಗಿ ಜಾರಿ ಮಾಡಿಲ್ಲ. ಈಗ ಪರೋಕ್ಷವಾಗಿ ಅವುಗಳನ್ನ ಜಾರಿ ಮಾಡ್ಬೇಕಂತ ರಾಜ್ಯ ಸರ್ಕಾರಗಳ ಮೇಲೆ ಒತ್ತಡ ಆಗ್ತಾ ಇದ್ದಾರೆ. ಈಗ ಪ್ರತಿ ರಾಜ್ಯಕ್ಕೆ ಒಂದು ನೋಡಲ್ ಆಫೀಸರ್ ಅಂತಂದು ಇಕ್ಕಿದ್ದಾರೆ. ಅವುಗಳೇನೋ ಜಾರಿ ಆಗ್ಬಿಟ್ರೆ, ಈಗ ನಮ್ಮ ನಾರಾಯಣಸ್ವಾಮಿ ಅವರು ಹೇಳ್ತಾ ಇದ್ರು, ನಮ್ ಸಂಬಳ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಕೇಸ್ ಹಾಕ್ಬೋದು, ಗ್ರಾಚ್ಯುಟಿ ಕೊಟ್ಟಿಲ್ಲ ಅಂತ ಕೇಸ್ ಹಾಕ್ಬೋದು, ಅಲ್ಲಿ ಕಿರುಕುಳ ಆದ ಕೇಸ್ ಹೋರಾಟ ಮಾಡ್ಲಿಕ್ಕೆ ಎಲ್ಲ ನಮ್ಗೆ ಅವಕಾಶ ಇದೆ, ಕಾನೂನು ರಕ್ಷಣೆ ಇದೆ. ಆ ಕಾರ್ಮಿಕ ಸಂಹಿತೆಗಳೇನಾದ್ರು ಜಾರಿ ಆದ್ರೆ ಆ ಕಾನೂನು ರಕ್ಷಣೆಗಳು ಇರೋದಿಲ್ಲ. ನಿಮ್ಮ ಸಂಬಳ ಕೊಟ್ಟಿಲ್ಲ, ಯಾಕೆ ಕೊಟ್ಟಿಲ್ಲ ಸರ್, ನಮ್ ಸಂಬಳ ಕೊಡ್ರಿ ಅಂತ ಸ್ವಲ್ಪ ಒಂಚೂರು ಗಟ್ಟಿಯಾಗಿ ಕೇಳಿದ್ರೆ ಯಾವುದೋ ಒಂದು ಕಾರಣ ಹೇಳಿ ನಿಮ್ಮನ್ನ ಕೆಲಸದಿಂದ ಕಿತ್ತಾಕ್ಲಿಕ್ಕೆ ಅವಕಾಶ ಕೊಡ್ತದೆ ಆ ಕಾನೂನುಗಳು. ಆಡಳಿತ ಮಂಡಳಿಗೆ ಅಂತ ಹೇಳಿದ್ರೆ ನಿಮ್ಮ PDO ಇರ್ಬೋದು, ಅಥವಾ ಅಧ್ಯಕ್ಷರು ಇರ್ಬೋದು, ಅಥವಾ ಕೈಗಾರಿಕೆಗಳಿರುವಂತ ಆಡಳಿತ ಮಂಡಳಿ ಇರ್ಬೋದು, ಅವ್ರ ಮನಸೋ ಇಚ್ಛೆ ವರ್ತಿಸ್ಲಿಕ್ಕೆ ಈ ಕಾನೂನುಗಳಲ್ಲಿ ಅವಕಾಶ ಕೊಡ್ತದೆ. ನಾವು ಈ ತರ ಕಾರ್ಮಿಕರು ನಮ್ಮ ಕಷ್ಟಗಳ ಬಗ್ಗೆ ಒಂದು ಚರ್ಚೆ ಮಾಡಿ ಒಂದು ಹೋರಾಟ ರೂಪಿಸ್ಲಿಕ್ಕೂ ಆ ಕಾನೂನಿನಲ್ಲಿ ಅವಕಾಶ ಇಲ್ಲ. ಈಗಿರೋ ಕಾನೂನಲ್ಲಿ 14 ದಿನ ಮುಂಚಿತವಾಗಿ ಹೋರಾಟಕ್ಕೆ ನಾವು ಮುಷ್ಕರದ ನೋಟಿಸ್ ಕೊಟ್ಟು ಹೋರಾಟ ಮಾಡ್ಲಿಕ್ಕೆ ಅವಕಾಶ ಇದೆ. ಅದು ಆ ಕಾನೂನಲ್ಲಿ ಈ ಮುಷ್ಕರದ ನೋಟಿಸ್ ಕೊಟ್ಟ ತಕ್ಷಣ ಕೈಗಾರಿಕಾ ವಿವಾದ ಅಂತ ಹೇಳ್ಬಿಟ್ಟು ಅದನ್ನ ಪರಿಗಣಿಸ್ತಾರೆ. ಕೈಗಾರಿಕಾ ವಿವಾದ ಅಂತ ಪರಿಗಣಿಸಿ ನೀನು ಸ್ಟ್ರೈಕ್ ಮಾಡ್ಲಿಕ್ಕೆ ಅವಕಾಶನೇ ಇಲ್ಲ. ನೀವು ಸ್ಟ್ರೈಕ್ ಮಾಡ್ಲಿಕ್ಕೆ ನೋಟಿಸ್ ಕೊಟ್ಟ ತಕ್ಷಣ ಅವಕಾಶನೇ ಇಲ್ಲ. ಹಿಂಗೋ ಸಭೆಗಳು ಮಾಡಿ ಹೋರಾಟ ಮಾಡಿದ್ರೆ ಆ ಸಂಘಟಿತ ಅಪರಾಧ ಅಂತ ಕರೆಯಲಿಕ್ಕೆ ಅವಕಾಶ ಕೊಡ್ತದೆ. ಅಂದ್ರೆ ಸಂಘಟಿತ ಅಪರಾಧ ಅಂತ ಹೇಳಿದ್ರೆ, ಈಗ ಯಾವುದೋ ಒಂದು ಏನೋ ಮರ್ಡರ್ ಅಥವಾ ಇನ್ನೊಂದು ಘಟನೆ ಮಾಡ್ಲಿಕ್ಕೆ ಒಂದು ಪ್ಲಾನ್ ಮಾಡ್ತಾರಲ್ಲ, ಆ ತರದ್ದು ಅಂತ ನಮ್ಮನ್ನು ಪರಿಗಣಿಸ್ತಾರೆ. ಅಂದ್ರೆ ಹೋರಾಟ ಮಾಡದೆ ದೊಡ್ಡ ತಪ್ಪು ಅನ್ನುವಂಥದ್ದನ್ನ ಹೇಳಲಿಕ್ಕೆ ಕೇಂದ್ರ ಸರ್ಕಾರ ಹೊರಟಿದೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ರು ಸಹ ಅವರು ಇದನ್ನ ವಿರೋಧ ಮಾಡಬೇಕಾಗಿತ್ತು. ನಾವು ಈ ತರದ ಜಾರಿ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ಸಿದ್ದರಾಮಯ್ಯ ಸರ್ಕಾರ ಹೇಳ್ಬೇಕಾಗಿತ್ತು. ಆದ್ರೆ ಅವರು ಅದಕ್ಕೆ ಪೂರಕವಾದಂತ ನಾವು ಕೆಲಸ ಮಾಡ್ತಾರೆ ಅಂತ ಸಂತೋಷ್ ಲಾಡ್ ಹೇಳ್ತಾ ಇದ್ದಾರೆ. ಬಹುಶಃ ಆ ಕಾರ್ಮಿಕ ಸಂಹಿತೆಗಳೇನಾದ್ರೂ ಈ ರಾಜ್ಯದಲ್ಲಿ ಜಾರಿ ಆದ್ರೆ ನಾವು ಗುಲಾಮರ ರೀತಿಯಲ್ಲಿ ಕೆಲಸ ಮಾಡಬೇಕಾಗುತ್ತೆ. ಪಂಚಾಯಿತಿಗಳ ಅಂದ್ರೆ ಅಧ್ಯಕ್ಷರು ಇರ್ಬೋದು, PDO ಇರ್ಬೋದು, ಅವರ ಗುಲಾಮರ ರೀತಿಯಲ್ಲಿ ನಾವು ಕೆಲಸ ಮಾಡಬೇಕು. ನಮ್ಗೆ ಯಾವುದೇ ಹಕ್ಕುಗಳಿಲ್ದಿರ ಕೆಲಸ ಮಾಡುವಂತ ಪರಿಸ್ಥಿತಿ ತಂದಿರ್ತಾರೆ. ಆ ನಿಟ್ಟಿನಲ್ಲಿ ನಮ್ಮ ಹೋರಾಟಗಳನ್ನ ತೀವ್ರಗೊಳಿಸಬೇಕು, ಅದನ್ನ ಜಾರಿ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಅದಕ್ಕೆ ಇಡೀ ಪಂಚಾಯತಿ ನೌಕರು ಎಲ್ಲರೂ ಒಗ್ಗಟ್ಟಾಗಬೇಕು. ಈಗ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಸಮಸ್ಯೆ ಇದ್ದವರು ಮಾತ್ರ ಬರ್ಲಿಕ್ಕೆ ಹೋಗ್ತಾ ಇದ್ದಾರೆ. ಸಮಸ್ಯೆ ಇರೋರು ಬರಬೇಕು, ಅವ್ರ ಜೊತೆಗೆ ಸಮಸ್ಯೆ ಇಲ್ದಿರೋ ಅಂತವ್ರು ಎಲ್ಲರೂ ಒಟ್ಟಾಗಿ ಬಂದ್ರೆ ಮಾತ್ರ ನಮ್ಮ ಗೆಲುವು ಸುಲಭ ಆಗುತ್ತೆ. ಹೌದೇ ಇಲ್ಲ? ಈಗ ಯಾರೋ ಒಂದು 10 ಜನ
ಒಂದು ಘೋಷಣೆಗೆ ಹೋಗ್ಲಿಕ್ಕೂ ಒಂದು 100 ಜನ 1000 ಜನ ಘೋಷಣೆಗೆ ಹೋಗ್ಲಿಕ್ಕೂ ಎಷ್ಟು ವ್ಯತ್ಯಾಸ ಇರುತ್ತೆ, ಹೌದಾ ಇಲ್ಲ? ಹಾಗಾಗಿ ಎಲ್ರೂ ಕೈ ಜೋಡಿಸಿದ್ರೆ ಮಾತ್ರ ನಮ್ಮ ಹೋರಾಟಕ್ಕೆ ಶಕ್ತಿ ಬರುವಂಥದ್ದು. ಮತ್ತೆ ಇಲ್ಲಿ ಇರುವವರೆಲ್ಲ ಇದ್ದೀರಿ, ಈಗಿರುವಂತ ಕಾನೂನುಗಳನ್ನ ನಾವು ಸಮರ್ಪಕವಾಗಿ ಬಳಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದಕ್ಕೆ ನಮ್ಮ ಪಂಚಾಯತ್ ನೌಕರಲ್ಲಿರುವಂತ ವಿದ್ಯಾಭ್ಯಾಸದ ಕೊರತೆಯೂ ಕಾರಣ. ಈಗ ಈಗಲೂ ಸುಮಾರು ಪಂಚಾಯತ್ಗೆ ಹಿಂದಿನ ವೇತನವನ್ನು ಕೊಡ್ತಾ ಇದ್ದಾರೆ. ಇನ್ನು ಹಿಂದೆ 2024ರಲ್ಲಿ ಅಂತ ಅದನ್ನು ಕೊಡ್ತಾ ಇದ್ದಾರೆ. ಮತ್ತೆ ಗ್ರಾಜ್ಯುಟಿ ಕೊಡುವಂತ ಸಂದರ್ಭದಲ್ಲಿ ಕಡಿಮೆ ಕೊಡ್ತಾ ಇದ್ದಾರೆ. ಇನ್ನು 15 ದಿನದ ಕೊಡಬೇಕು, ಅದು 15 ದಿನ ಲೆಕ್ಕ ಮಾಡೋದ್ರಲ್ಲಿ ಸಾಕಷ್ಟು ಲೋಪದೋಷಗಳು ಮಾಡ್ತಾ ಇದ್ದಾರೆ. ಮತ್ತೆ ಪಂಚಾಯತಿ RDPR ಏನ್ ಹೇಳ್ತಾರೆ, 15 ವರ್ಷದ ಸಂಬಳ 15 ವರ್ಷದ ಗ್ರಾಜ್ಯುಟಿ ಕೊಟ್ಟರೆ ಸಾಕು ಅಂತ ಹೇಳ್ತಾರೆ. ಆದ್ರೆ ಪಂಚಾಯತಿ ಹೇಳುವಂಥದ್ದು ನಿಮ್ಗೆ ಸರ್ವಿಸ್ ರೂಲ್ಸ್ ಈ ತರದ್ ಮಾತ್ರ ನೀವು PDO ಇವ್ರು ಹೇಳಲಿಕ್ಕೆ ಏನೋ ಗ್ರಾಮೀಣಾಭಿವೃದ್ಧಿ ಇಲಾಖೆ ಹೇಳಲಿಕ್ಕೆ ಅವಕಾಶ ಇದೆ. ಅದು ನಿಮ್ಗೆ ಸೌಲಭ್ಯದ ವಿಚಾರದಲ್ಲಿ ಕಾರ್ಮಿಕ ಇಲಾಖೆ ಹೇಳ್ಬೇಕು. ಕಾರ್ಮಿಕ ಇಲಾಖೆ ಹೇಳ್ತದೆ ನೀವು 30 ವರ್ಷ ಮೇಲ್ಪಟ್ಟು ಕೆಲಸ ಮಾಡಿದ್ರು ಗ್ರಾಜ್ಯುಟಿ ತಗೊಳ್ಳಿಕ್ಕೆ ಅವಕಾಶ ಇದೆ. ನೀವು 32 ವರ್ಷ 34 ವರ್ಷ ಕೆಲಸ ಮಾಡಿದ್ರು ಸಹ ಆ 34 ವರ್ಷನೂ ಗ್ರಾಜ್ಯುಟಿ ತಗೊಳ್ಳಿಕ್ಕೆ ಕಾನೂನಲ್ಲಿ ಅವಕಾಶ ಇದೆ. ಆದ್ರೆ ಅವ್ರಿಗೆ RDPR ಇಲಾಖೆ ಹೇಳೋದು 15 ವರ್ಷ ಮಾತ್ರ. ನೀವು 15 ವರ್ಷದ ತಗೋಬೇಕು, ಮತ್ತೆ ನಾವು ಕೇಸ್ ಹಾಕೋಬೇಕು. ಕೇಸ್ ಹಾಕೊಂಡ್ರೆ ತಗೊಳ್ಳಿಕ್ಕೆ ಅವಕಾಶ ಇದೆ. ಅವ್ರ ಜೊತೆಗೆ ಅನುಕಂಪದ ಆಧಾರದಲ್ಲಿ ಸಮರ್ಪಕವಾಗಿ ಕೆಲಸ ಕೊಡ್ತಾ ಇರೋಂಥದ್ದು, ಮತ್ತೆ ಅವ್ರಿಗೆ ಕೆಲಸ ಮಾಡಿಸ್ಕೊಂಡು ಇತ್ತೀಚೆಗೆ ಯಾವ್ದು ಪಂಚಾಯತಿ ಅದು ಅವರು ಹುಡುಗಿರು 2 ವರ್ಷ 3 ವರ್ಷ ಕೆಲಸ ಮಾಡಿಸ್ಕೊಂಡು ಸಂಬಳ ಕೊಡ್ದಿರ ಕೆಲಸ ಮಾಡಿಸ್ಕೊಂಡು ಇತ್ತೀಚೆಗೆ ಸಂಬಳ ಕೊಡೋದನ್ನ ಅನುಕಂಪದಲ್ಲಿ ಕೆಲಸ ಮಾಡಿಸ್ಕೊಂಡು ಸಂಬಳ ಕೊಟ್ಟಿಲ್ಲ, ಈಗ ಶುರು ಮಾಡಿದ್ದಾರೆ. ಅದನ್ನೆಲ್ಲ ತಗೊಳ್ಲಿಕ್ಕೆ ಆ ಕಾನೂನಲ್ಲಿ ಅವಕಾಶಗಳಿದೆ. ನಾವು ಒಗ್ಗಟ್ಟಾದ ಮಾತ್ರ ಇನ್ನೊಂದಷ್ಟು ಬೇರೆ ಬೇರೆ ಸೌಲಭ್ಯಗಳನ್ನ ಪಡೀಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತೆ ಈ ಸಾರಿ ನಾವು ಜಿಲ್ಲಾ ಸಮಿತಿಯಲ್ಲಿ ಚರ್ಚೆ ಮಾಡಿ ಹೋಬಳಿ ಮಟ್ಟದ ಒಂದು ಸಭೆಗಳು ಮಾಡೋದ್ರಿಂದ ಒಂದಷ್ಟು ಸಂಘಟನಾ ಸ್ವರೂಪದಲ್ಲಿ ಕೆಲಸ ಮಾಡ್ಬೋದು ಅಂತೇಳಿ ಕೆಲವು ಹೋಬಳಿಗಳಲ್ಲಿ ಆಗಿದೆ ಮೀಟಿಂಗು. ಮುಂದೆ ಯಾವ ಪಂಚಾಯತ್ಗಳಾಗಿ ಯಾವ ಹೋಬಳಿಯಲ್ಲಾಗಲಿ ಆ ಹೋಬಳಿಯಲ್ಲಿ ಸಭೆಗಳಾಗಬೇಕು. ಅದೇ ತರದ ಒಂದು ಹೋಬಳಿ ಮಟ್ಟದ ಸಮಿತಿಗಳು ರಚನೆ ಮಾಡ್ಕೋಬೇಕು. ಮತ್ತೆ ಯಾವ್ದಾದ್ರು ಜಿಲ್ಲಾ ಸಮಿತಿಯಿಂದ ಅಥವಾ ತಾಲೂಕು ಸಮಿತಿಯಿಂದ ಕರೆ ಕೊಟ್ಟ ತಕ್ಷಣ ಎಲ್ಲರೂ ಸ್ಪಂದಿಸುವಂತ ಆಗ್ಬೇಕು. ಇಲ್ಲೇನಾಗ್ತದೆ, ಯಾರೋ ಸ್ವಲ್ಪ ಜನ ಹೋದ್ರೆ ಸಾಕು ಅನ್ನೋ ತರದಲ್ಲಿ ಇದೆ. ಆ ತರದ್ ಬೇಡ, ಎಲ್ಲರೂ ಹೋದ್ರೆ ಮಾತ್ರ ಒಂದು ದೊಡ್ಡ ಒಂದು ಪ್ರತಿಭಟನೆ ಮಾಡಿ ಒಂದು ನಿರೀಕ್ಷಿತ ಫಲಿತಾಂಶ ಪಡೀಲಿಕ್ಕೆ ಸಾಧ್ಯ ಆಗುತ್ತೆ. ಅನ್ನೋದು ಆ ನಿಟ್ಟಿನಲ್ಲಿ ಎಲ್ಲರೂ ಭಾಗವಹಿಸೋ ತರ ಆಗ್ಬೇಕು. ಈಗೆಲ್ಲ ವಾಟ್ಸಪ್ ಗ್ರೂಪ್ಗಳಿದೆ, ಏನಾದ್ರು ಮೆಸೇಜ್ ಆದ ತಕ್ಷಣ ಸ್ಪಂದಿಸುವಂಥದ್ದು, ಮತ್ತೆ ಏನಾದ್ರು ಸಮಸ್ಯೆ ಆದ ತಕ್ಷಣ ಯಾವುದೋ ಒಂದು ಪಂಚಾಯತ್ ವಾಟರ್ ಮ್ಯಾನ್ ಒಂದು ಅಲ್ಲೇ ಆಗುತ್ತೆ ಅಥವಾ ಇನ್ನೇನೋ ಘಟನೆ ಆಗುತ್ತೆ, ಎಲ್ಲರೂ ಸ್ಪಂದಿಸುವಂತ ತರ ಆಗ್ಬೇಕು. ಎಲ್ಲರೂ ನಾವೆಲ್ಲ ಕಾರ್ಮಿಕರು, ನಾವೆಲ್ಲರೂ ಒಂದೇ ಅನ್ನುವಂಥದ್ದು ಆಗ್ಬೇಕು. ಯಾವುದೋ ಅಲ್ಲೆಲ್ಲ ಮೂಲೆಯಲ್ಲಾಗಿದೆಯಪ್ಪ ನಮ್ಗೂ ಸಂಬಂಧ ಇಲ್ಲ ಅನ್ನುವಂಥದ್ದಲ್ಲಿ ಆಗ್ಬಾರ್ದು. ಮತ್ತೆ ನಿವೃತ್ತಿ ಹೊಂದ ನಂತರದಲ್ಲಿ ಅಥವಾ ಏನಾದ್ರೂ ಅನಾರೋಗ್ಯ ಸಂದರ್ಭದಲ್ಲಿ ನಾವು ಸಂಘದ ವತಿಯಿಂದ ಅವ್ರಿಗೆ ಸ್ಪಂದಿಸುವಂತದ್ದಾಗ್ಬೇಕು. ಈ ಹಕ್ಕುಗಳನ್ನು ಕೊಡಿಸೋದ್ರ ಜೊತೆಗೆ ಅವ್ರಿಗೆ ನಿವೃತ್ತಿ ಆದ ಸಂದರ್ಭದಲ್ಲಿ ನಾವು ಸಂಘದಿಂದ ಒಂದು ಹಾರ ಹಾಕಿ ಒಂದು ಶಾಲು ಹಾಕಿ ಕಳಿಸೋದಂಥದ್ದು. ಮತ್ತೆ ಅನಾರೋಗ್ಯಕ್ಕೆ ಈಡಾದ ಸಂದರ್ಭ ಕನಿಷ್ಠ ಒಂದು 5,000 10,000 ನಮ್ಮ ಕೈಲಾದಷ್ಟು ಒಂದು ಸಹಾಯ ಮಾಡೋದ್ರಿಂದ ಮಾಡುವಂಥದ್ದು ನಮ್ಮ ರೂಢಿಸ್ಕೊಂಡ್ರೆ ಬಹುಶಃ ಇನ್ನೊಂದಷ್ಟು ನಮ್ಮ ಮಧ್ಯೆ ಒಂದು ಅನ್ಯೋನ್ಯತೆ ಬೆಳೀತದೆ. ಸಂಘ ಇನ್ನೊಂದಷ್ಟು ಉತ್ತಮ ರೀತಿಯಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಆ ನಿಟ್ಟಿನಲ್ಲಿ ನೀವೆಲ್ಲರೂ ಕೆಲಸ ಮಾಡ್ತೀರಂತ ನಾನು ಭಾವಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.